ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಂಗಳೂರು, ಕುಂದಾಪುರ, ಉಡುಪಿ, ಬೆಂಗಳೂರು, ಮೈಸೂರು ಕಡೆಯ 6 ವಿವಿಧ ಕಡೆಗಳ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಚಾನಲ್ಗೆ ಹೊಸಬರಾಗಿ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸರಿ, ನಿಮಗೆ ಮೊದಲನೇ ಉದ್ಯೋಗ ಮಂಗಳೂರಿನಲ್ಲಿ ಟೆಕ್ನಿಕಲ್ ಸಪೋರ್ಟು ಅಥವಾ ಕಸ್ಟಮರ್ ಸಪೋರ್ಟ್ ಹುದ್ದೆಗಳು. ಅಂದರೆ ಇದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ವೈರ್ಲೆಸ್ ಟೆಕ್ನಿಕಲ್ ಸಪೋರ್ಟು ಅಥವಾ ಕಸ್ಟಮರ್ ಸಪೋರ್ಟು ಅಥವಾ ಅಪ್ಲಿಕೇಶನ್ ಸಪೋರ್ಟ್ ಅನಾಲಿಸಿಸ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾ ಇದ್ದು, ಇದು ಮಂಗಳೂರಿನಲ್ಲಾಗಿರುತ್ತದೆ. ಶಿಫ್ಟ್ ಸಮಯ ಇದೆ. ಸಂಜೆ 6:30ರಿಂದ ಬೆಳಿಗ್ಗೆ 3:30ರವರೆಗೆ 9 ಗಂಟೆಗಳ ಕೆಲಸ ಫ್ರೆಂಡ್ಸ್. ಓಕೆ, ಕೆಲಸದ ದಿನಗಳು ವಾರದಲ್ಲಿ 5 ದಿವಸ ಕೆಲಸ, 2 ದಿವಸಗಳು ರಜೆ. ಪ್ರಮುಖ ಜವಾಬ್ದಾರಿ: ವೈರ್ಲೆಸ್ ಸಾಧನಗಳಿಗೆ ಮೊದಲ ಹಂತದ ತಾಂತ್ರಿಕ ಸಹಾಯವನ್ನು ಒದಗಿಸುವುದು. ಹಾಗೆ LTE, 3G, 4G, 5G ಸಂಪರ್ಕ ಸಮಸ್ಯೆಗಳು, ಡಿವೈಸ್ ಸೆಕ್ಕಿಂಗ್ಗಳು ಮತ್ತು ಆ್ಯಪ್ ಇಂಟಿಗ್ರೇಷನು ಹಾಗೂ ಫರ್ಮ್ವೇರ್ ಅಪ್ಡೇಟು ಸಮಸ್ಯೆಗಳನ್ನು ಪರಿಹರಿಸುವುದು. ಸಾಧನ ಸಕ್ರಿಯಗೊಳಿಸುವಿಕೆ ಅಂದರೆ ಆ್ಯಕ್ಟಿವೇಷನು, ಹಾಗೆ ಕಾನ್ಫಿಗರೇಷನು ಹಾಗೂ ಡೇಟಾ ಪ್ಲ್ಯಾನು, ನೆಟ್ ಆಫ್ನಲ್ಲಿ ಗ್ರಾಹಕರಿಗೆ ನೆರವನ್ನು ನೀಡುವುದು. ಮೊಬೈಲ್ ಆಫ್ ಹೊಂದಾಣಿಕೆ ಹಾಗೂ ಕ್ಲೌಡ್ ಸೇವೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವುದು. CRM ಸಿಸ್ಟಮ್ನಲ್ಲಿ ಗ್ರಾಹಕರ ಮಾಹಿತಿಯನ್ನು ದಾಖಲಿಸುವುದು. ಸಮಸ್ಯೆಗಳನ್ನು ಎಸ್ಕಲೇಷನ್ ಮಾಡಲು ಇಂಜಿನಿಯರಿಂಗ್ ಮತ್ತು ಪ್ರಾಡಕ್ಟ್ ತಂಡಗಳೊಂದಿಗೆ ಸಹಕರಿಸುವುದು. ಗ್ರಾಹಕರ ಬೆಂಬಲದ ಟ್ರೆಂಡ್ಗಳನ್ನು ವಿಶ್ಲೇಷಿಸಿ ಸುಧಾರಣೆಗೆ ಸಲಹೆಯನ್ನು ನೀಡುವುದು. ಇದಕ್ಕೆ ಅಗತ್ಯ ವಿದ್ಯಾರ್ಹತೆ BCA ಅಥವಾ BSc ಕಂಪ್ಯೂಟರ್ಸು ಅಥವಾ MSc ಕಂಪ್ಯೂಟರ್ಸು ಅಥವಾ BCom ಕಂಪ್ಯೂಟರ್ಸು. ಅಗತ್ಯ ಕೌಶಲ್ಯಗಳು: ಟೆಕ್ನಿಕಲ್ ಸಪೋರ್ಟ್ ಕ್ಷೇತ್ರದಲ್ಲಿ 6 ತಿಂಗಳಿಂದ 1 ವರ್ಷದ ಅನುಭವ ಇರಬೇಕು. LTE, 3G, 4G, 5G ನೆಟ್ವರ್ಕ್ಗಳು ಹಾಗೂ ಸಿಮ್ ಪ್ರೊವಿಷನಿಂಗ್ ಬಗ್ಗೆ ಜ್ಞಾನ ಇರಬೇಕು. iOS ಮತ್ತು ಆಂಡ್ರಾಯ್ಡ್ ಅಪ್ಲಿಕೇಶನ್ಗಳ ಅನುಭವ ಇರಬೇಕು. ವೈರ್ಲೆಸ್ ಕಾನ್ಫಿಗರೇಷನ್ ಮತ್ತು ರಿಮೋಟ್ ಡಿವೈಸ್ ಡಯಾಗ್ನೋಸ್ಟಿಕ್ಸ್ ಕುರಿತು ತಿಳುವಳಿಕೆ ಇರಬೇಕು. ಹಾಗೆ ಉತ್ತಮ ಸಂವಹನ ಕೌಶಲ್ಯ ಮತ್ತು ಸಮಸ್ಯೆ ಪರಿಹಾರ ಮಾಡುವಂಥ ಸಾಮರ್ಥ್ಯ ಇರಬೇಕು. ಆಸಕ್ತ ಅಭ್ಯರ್ಥಿಗಳು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು. careers.in@unifyfycx.com. ಓಕೆ, ನಿಮಗೆ ಬೇಕಾದರೆ ನೀವು ಕಮೆಂಟ್ ಮಾಡಿ, ಕಮೆಂಟಲ್ಲಿ ಪಿನ್ ಮಾಡ್ತೀನಿ. ಓಕೆ, ಸರಿ. ಹಾಗೆ ನಿಮಗೆ ಎರಡನೇ ಉದ್ಯೋಗ ಅಪೋಲೋ ಫಾರ್ಮಸಿಯಲ್ಲಿ ಉದ್ಯೋಗಾವಕಾಶ. ಇದು ವಾಕ್-ಇನ್ ಇಂಟರ್ವ್ಯೂ. ಓಕೆ, ಇದು ಹುದ್ದೆಗಳು ಫಾರ್ಮಸಿಸ್ಟು ಅಂದರೆ D ಫಾರ್ಮು, B ಫಾರ್ಮು, ಫಾರ್ಮ್ D ಅರ್ಹತೆ ಹೊಂದಿರಬೇಕು. ಫಾರ್ಮಸಿ ಅಸಿಸ್ಟೆಂಟಿಗೆ SLC ಅಥವಾ PUC ಅಥವಾ ಡಿಗ್ರಿ ಪೂರೈಸಿದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಂತೆ. ಹೊಸಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಂತೆ ಫಾರ್ಮಸಿ ಅಸಿಸ್ಟೆಂಟ್ ಕೆಲಸಕ್ಕೆ. ಹಾಗೆ ಫಾರ್ಮಸಿ AIDE ಇದಕ್ಕೆ SLC, PUC ಡಿಗ್ರಿ ಆದವರು ಟ್ರೈ ಮಾಡ್ಬೋದು. ಫಾರ್ಮಸಿ ಕ್ಷೇತ್ರದ ಅನುಭವ ಹೊಂದಿರಬೇಕಂತೆ ಇದಕ್ಕೆ ಫಾರ್ಮಸಿ AIDಗೆ. ಉದ್ಯೋಗ ಸ್ಥಳ ಕುಂದಾಪುರ, ಭಟ್ಕಳ, ಸಿದ್ದಾಪುರ ಹಾಗೂ ತೆಕ್ಕಟ್ಟೆ. ಸಂದರ್ಶನ 6/6/2026 ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ಹೌದಲ್ವಾ? ಸರಿ. ಹಾಗೆ ನಿಮಗೆ ಇದು ಸಂದರ್ಶನ ಸ್ಥಳ ನೋಟ್ ಮಾಡ್ಕೊಳ್ಳಿ. ಅಪೋಲೋ ಫಾರ್ಮಸಿ, ಪಾರಿಜಾತ ಸರ್ಕಲ್ ಜಂಕ್ಷನು, ಕುಂದಾಪುರ. ಸಂಪರ್ಕ ಸಂಖ್ಯೆ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. 9905046220. ಹಾಗೆ 9148569132. ಹಾಗೆ 9187234417. ಹಾಗೆ ನಿಮಗೆ ಮೂರನೇ ಉದ್ಯೋಗ ಮಂಗಳೂರಿನಲ್ಲಿ ಇದು ಹೈಲೈಟ್ ಲೈಟಿಂಗ್ ಸ್ಟುಡಿಯೋ ಸಂಸ್ಥೆಯಲ್ಲಿ ಕೆಳಕಂಡ ಹುದ್ದೆಗಳು ಖಾಲಿ ಇದೆ ಅಂತೆ. ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದಕ್ಕೆ ಪುರುಷ ಅಭ್ಯರ್ಥಿ ಬೇಕಂತೆ, 3 ವರ್ಷ ಅನುಭವ ಇರಬೇಕಂತೆ. ಹಾಗೆ ಅಕೌಂಟ್ ಎಕ್ಸಿಕ್ಯೂಟಿವ್ ಇದಕ್ಕೆ ಮಹಿಳಾ ಅಭ್ಯರ್ಥಿ ಬೇಕಂತೆ, 3 ವರ್ಷ ಅನುಭವ ಇರಬೇಕಂತೆ. ಹಾಗೆ ಎಲ್ಲ ಹುದ್ದೆಗಳಿಗೆ ಸಂಬಂಧಿತ ಕ್ಷೇತ್ರದ ಅನುಭವ ಕಡ್ಡಾಯ ಅಂತ ಹೇಳಿದ್ದಾರೆ. ಇದು ಕಂಕನಾಡಿ ಮಂಗಳೂರು ಸ್ಥಳ. ನಂಬರ್ ಕೊಟ್ಟಿದ್ದಾರೆ. ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳು ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಬಹುದು. ನಂಬರು 9986869204. ಹಾಗೆ 901192866620. ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಉಡುಪಿಯಲ್ಲಿ ಟೆಲಿಕಾಲಿಂಗ್ ಉದ್ಯೋಗಾವಕಾಶ.
ಹೌದಲ್ವಾ? ಉತ್ತಮ ಮಾತುಗಾರಿಕೆ ಕೌಶಲ್ಯ ಹೊಂದಿರುವ ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಅಂತ ಹೇಳಬಹುದು. ಇಲ್ಲಿ ಉತ್ತಮ ಮಾತುಗಾರಿಕೆ ಮತ್ತು ಸಂವಹನ ಕೌಶಲ್ಯ ಹೊಂದಿರಬೇಕು. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಮಾತನಾಡಲಿಕ್ಕೆ ತಿಳಿದಿರಬೇಕಂತೆ. ಕಂಪ್ಯೂಟರ್ ಮೂಲಭೂತ ಜ್ಞಾನ ಅಗತ್ಯ ಅಂತ ಹೇಳಿದ್ದಾರೆ. ಟೆಲಿಕಾಲಿಂಗ್ ಕ್ಷೇತ್ರದ ಅನುಭವ ಹೊಂದಿರುವವರಿಗೆ ಆದ್ಯತೆ ಕೊಡ್ತಾ ಇದ್ದು, ವೇತನ ಹಾಗೂ ಇತರ ಸೌಲಭ್ಯಗಳು ಆಕರ್ಷಿತವಾಗಿದೆ. ಅಂದರೆ ನಿಮ್ಮ ಅನುಭವದ ಮೇಲೆ ಇವರು ಸಂಬಳನ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಉಡುಪಿಯಲ್ಲಿ ಕೆಲಸ ಇದು. ನಂಬರ್ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. 6366192285. ಹಾಗೆ ನಿಮಗೆ 5ನೇ ಉದ್ಯೋಗ ವಾಕಿನ್ ಇಂಟರ್ವ್ಯೂ. ಇದು ಕೂಡ ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜೀಸ್ನಲ್ಲಿ ಟೆಕ್ನಿಷಿಯನ್ ಹುದ್ದೆಗಳ ನೇಮಕಾತಿ. ಟೆಕ್ನಿಷಿಯನ್ ಬೇಕಂತೆ. ಅಂದರೆ ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು, ಕಾಂಪೋಸಿಟ್ಸ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಲೆಕ್ಟ್ರಾನಿಕ್ಕು, ಕಮ್ಯುನಿಕೇಷನು ಅಥವಾ RF. ಶೈಕ್ಷಣಿಕ ಅರ್ಹತೆ ಟೆಕ್ನಿಕಲ್ ಡಿಪ್ಲೊಮಾ ಆಗಿರಬೇಕು. 1 ರಿಂದ 2 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರಬೇಕಂತೆ. ಹೊಸಬರು ಕೂಡ ಟ್ರೈ ಮಾಡ್ಬೋದಂತೆ. ವಾಕಿನ್ ಇಂಟರ್ವ್ಯೂ 6 ಜೂನ್ 2026 ಶನಿವಾರ ಬೆಳಿಗ್ಗೆ 9:30 ಅಂತ ಹೇಳಿದ್ದಾರೆ. ಸಂದರ್ಶನ ಸ್ಥಳ ನೋಟ್ ಮಾಡ್ಕೊಳ್ಳಿ. ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜೀಸ್ 118/2 KV ಜಯರಾಮ್ ರಸ್ತೆ, ಜಕ್ನೂರು ಲೇಔಟು, ಜಕ್ಕೂರು, ಬೆಂಗಳೂರು 560064. ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಒಂದು ಉತ್ತಮ ಅವಕಾಶ ಅಂತ ಹೇಳಬಹುದು. ಆಸಕ್ತಿ ಇರುವವರು ರೆಸ್ಯೂಮ್ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬಹುದಂತೆ. ಹೌದಲ್ವಾ? ಕೊನೆಯ ಉದ್ಯೋಗ ನೆಕ್ಸಸ್ ಇಂಡಿಯಾ INC ರಿಕ್ವೈರ್ಮೆಂಟ್ ಡ್ರೈವ್ 2026 ವಾಕಿನ್ ಇಂಟರ್ವ್ಯೂ. ಇದು ಹುದ್ದೆಗಳು ಮಾಡೆಲರ್ಸು, ಚೆಕ್ಕರ್ಸು, ಎಡಿಟರ್ಸು ಬೇಕಂತೆ. ಅರ್ಹತೆ ಹೇಳಿದರೆ BE ಅಥವಾ BTech, ಸಿವಿಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಆಗಿರಬೇಕಂತೆ. ಅರ್ಹ ಬ್ಯಾಚು 2023 ರಿಂದ 2026 ಬ್ಯಾಚು. ಕೆಲಸದ ಸ್ಥಳ ಮೈಸೂರು, ಕರ್ನಾಟಕ. ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಇದೆ ಮತ್ತು ಸಂದರ್ಶನ ಕೂಡ ಇದೆ. ಇದು ವಾಕಿನ್ ಇಂಟರ್ವ್ಯೂ 6 ಜೂನ್ 2026 ಶನಿವಾರ ಬೆಳಗ್ಗೆ 9:30. ಸ್ಥಳ ನೆಕ್ಸಸ್ ಇಂಡಿಯಾ INC ನಂಬರ್ 10 JCK ಇಂಡಸ್ಟ್ರಿಯಲ್ ಪಾರ್ಕ್, ಬೆಳಗೋಳ ಇಂಡಸ್ಟ್ರಿಯಲ್ ಏರಿಯಾ, ಮೆಟಗಲ್ಲಿ ಪೋಸ್ಟು, ಮೈಸೂರು. ಓಕೆ, 570016. ಸಿವಿಲ್ ಹಾಗೂ ಮೆಕ್ಯಾನಿಕ್ ಇಂಜಿನಿಯರಿಂಗು ಪದವೀಧರರಿಗೆ ಒಂದು ಉತ್ತಮ ಅವಕಾಶ ಅಂತ ಹೇಳಬಹುದು. ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬಹುದಂತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 6 ಮುಖ್ಯ ಉದ್ಯೋಗಗಳ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.